ಇನ್ನು ಶಾಸಕ ಮುನಿರತ್ನ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಮುನಿರತ್ನನನ್ನ ಹಾಜರುಪಡಿಸಲಾಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಮುನಿರತ್ನರನ್ನ ಹಾಜರುಪಡಿಸಲಾಗುತ್ತೆ. ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇವೆ. ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸ್ ಸಂಬಂಧಪಟ್ಟಂತೆ ಇನ್ನು ವಿಚಾರಣೆ ನಡೆಸಬೇಕಾಗಿದೆ. ಸೊ ಹಾಗಾಗಿ ವಿಚಾರಣೆಗೆ ಕೊಡಿ, ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಪೊಲೀಸರು ಕೇಳುವಂತಹ ಸಾಧ್ಯತೆಗಳಿವೆ. ಈಗಾಗಲೇ ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನರ ವಿಚಾರಣೆ ನಡೆಸಿ ತನಿಖೆಯನ್ನ ಮಾಡಿದ್ದಾರೆ. ಸೊ ಹಾಗೆ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಒಟ್ಟು ಮುನಿರತ್ನ ವಿರುದ್ಧ ದಾಖಲಾಗಿರುವಂತಹ 2 ಪ್ರಕರಣಗಳು. ಇನ್ನು ಕಾಂಗ್ರೆಸ್ ಷಡ್ಯಂತ್ರದಿಂದ ಮುನಿರತ್ನ ಬಂಧನ ಅನ್ನುವ ವಿಚಾರ ಏನಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವ ಅನಿವಾರ್ಯತೆ ಇಲ್ಲ. ಕಲಬುರಗಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನು ಇಲ್ಲ. ಕಾಂಗ್ರೆಸ್ ಏನಾದ್ರೂ ಷಡ್ಯಂತ್ರ ಬಿಜೆಪಿ ಅವ್ರ ತರ ಮಾಡಿದ್ರೆ ಜೈಲ್ಗಳು ಸಾಕಾಗ್ತಾ ಇರಲಿಲ್ಲ. ಷಡ್ಯಂತ್ರ ನಾವು ಮಾಡಿದ್ರೆ ಷಡ್ಯಂತ್ರ ಮಾಡೋದು, ಸೇಡಿನ ರಾಜಕಾರಣ ಮಾಡೋದು ಇದು ಬಿಜೆಪಿಯವರ ಕರಗತ, ಅವರ ಧರ್ಮ ಅಧಿಕಾರ, ಅವರ ಜನ್ಮಸಿದ್ಧ ಅಧಿಕಾರ ಅಂತ ಬಿಜೆಪಿ ಅವ್ರದ್ದು. ಕಾಂಗ್ರೆಸ್ಗೆ ಇದನ್ನೆಲ್ಲ ಮಾಡುವಂತ ಅವಶ್ಯಕತೆನೂ ಇಲ್ಲ, ಅನಿವಾರ್ಯತೆನೂ ಇಲ್ಲ. ನೋಡಿ, ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ಮಹಿಳೆಯ ಬಗ್ಗೆ ಅವರು ಮಾತನಾಡ್ತಾ ಇರುವಂತ ಭಾಷೆನ ನಾನಂತರೂ ಕೇಳಲ್ಲ. ಆದ್ರೆ ಕೆಲವರು ಹೇಳಿದ್ದಾರೆ ನನಗೆ, ಜಾತಿ ನಿಂದನೆ, ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡೋದು, ಅದು ಮಾಜಿ ಮಂತ್ರಿಗಳು, ಸಭ್ಯತೆ, ನಮ್ಮನ್ನ 1000 ಜನ 1,00,000 ಜನ ನೋಡ್ತಾ ಇರ್ತಾರೆ. ರಾಜಕಾರಣಿಗಳು ಅಂತಂದ್ರೆ ನಮ್ಮನ್ನ 100 ಜನ ಅನುಕರಣೆ ಮಾಡ್ತಾ ಇರ್ತಾರೆ. ನಮ್ಮ ಜವಾಬ್ದಾರಿ ಏನಂತ ತಿಳ್ಕೊಂಡು ನಾವು ಮಾತನಾಡಬೇಕು, ಏನು ನಾಯಿ ನರಿಗಳಲ್ಲ.